ಇವತ್ತು ನಾನು ನಿಮಗೆ ಫಂಡಮೆಂಟಲ್ಸ್ ಆಫ್ ಕ್ಯಾಮ್ರಾ ಅಂದರೆ ಬೇಸಿಕ್ ಕ್ಯಾಮ್ರಾ ರೂಲ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಕ್ಯಾಮ್ರಾ ಬಗ್ಗೆ ಏನು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ನಿಮ್ಮ ಕೈಗೆ ಯಾವ ಕ್ಯಾಮ್ರಾ ಕೊಟ್ಟರು ನೀವು ಕಾನ್ಫಿಡೆಂಟಾಗಿ ಮ್ಯಾನ್ಯುಯಲ್ ಮೋಡಲ್ಲಿ ಶೂಟ್ ಮಾಡೋದನ್ನ ಕಲಿತೀರ. ನನ್ನ ಹೆಸರು ಸುಮನ್ ಹೋಪ್. ನಾನು ಫುಲ್ ಟೈಮ್ ಫಿಲಮ್ ಮೇಕರ್. 10 ವರ್ಷದಿಂದ ನಾನು ಇದೇ ಫೀಲ್ಡಲ್ಲಿದ್ದೀನಿ. ಶೂಟ್ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ವೆಡ್ಡಿಂಗ್ ವಿಡಿಯೋಸ್, ಕಾರ್ಪೊರೇಟ್ ಶೂಟ್ಸ್, ಡಾಕ್ಯುಮೆಂಟ್ರಿ, ಶಾರ್ಟ್ ಫಿಲಮ್ಸ್. ಲಾಸ್ಟ್ ಇಯರು ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ ಹೋಗಿ ಒಂದು ಒಳ್ಳೆ ಡಾಕ್ಯುಮೆಂಟ್ರಿನ ಶೂಟ್ ಮಾಡ್ಕೊಂಡ್ಬಂದಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನಾನು ಕನ್ನಡದಲ್ಲಿ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್ ಈ 2 ಸಾಫ್ಟ್ವೇರ್ ಕಂಪ್ಲೀಟ್ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ನಾನು ಕನ್ನಡದಲ್ಲಿ ವಿಡಿಯೋ ಟ್ಯುಟೋರಿಯಲ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಇವತ್ತು ನಾನು ನಿಮಗೆ 5 ಕ್ಯಾಮ್ರಾ ಟಾಪಿಕ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ 5 ಟಾಪಿಕ್ ನಿಮ್ಗೆ ಇವಾಗ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮುಂದೆ ಬರೋವಂಥ ಟಾಪಿಕ್ಗಳು ಅರ್ಥ ಆಗಲ್ಲ. ಸೊ ತಾಳ್ಮೆಯಿಂದ ಫುಲ್ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದೆ ನೋಡಿ. ಈ 5 ವಿಷಯಗಳು ಏನು ಅಂತ ಹೇಳಿದ್ರೆ ಅಪೇಚರ್, ಶಟರ್ ಸ್ಪೀಡ್, ISO, ವೈಟ್ ಬ್ಯಾಲೆನ್ಸ್ ಆ್ಯಂಡ್ FPS ಫ್ರೇಮ್ ಪರ್ ಸೆಕೆಂಡ್. ಫಸ್ಟು ನಾನು ಥಿಯರಿಟಿಕಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ದಟ್ ನಿಮಗೆ ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟು ನಾನು ರಿಯಲ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಪ್ರಾಕ್ಟಿಕಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದಿಷ್ಟನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ. ಸೊ ಫಸ್ಟ್ ಟಾಪಿಕ್ ಬಂದು ಅಪೇಚರ್. ಅಪೇಚರಲ್ಲಿ ನಾವು 2 ವಿಷಯಗಳನ್ನ ಕಂಟ್ರೋಲ್ ಮಾಡ್ಬೋದು. ಒಂದು ಎಕ್ಸ್ಪೋಜರ್, ಇನ್ನೊಂದು ಡೆಪ್ತ್ ಆಫ್ ಫೀಲ್ಡ್. ಆ್ಯಂಡ್ ಅಪೇಚರ್ನ ನಾವು F ಸ್ಟಾಪ್ಸಲ್ಲಿ ಮೆಜರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಲೆನ್ಸ್ ನೋಡಿ, ಇದು f2.8 ಆ್ಯಂಡ್ ಈ ಲೆನ್ಸ್ ಮೇಲೆ ನೋಡಿ f4 ಅಂತ ಮೆನ್ಷನ್ ಆಗಿದೆ. ಆ್ಯಂಡ್ ಈ ಲೆನ್ಸಲ್ಲಿ f1.4 ಅಂತ ಮೆನ್ಷನ್ ಆಗಿದೆ. ಈ F ಸ್ಟಾಪ್ಸು ಲೆನ್ಸ್ಗಳ ಮೇಲೆ ಮೆನ್ಷನ್ ಆಗಿರುತ್ತೆ. ಎಲ್ಲ ಲೆನ್ಸ್ಗಳಲ್ಲೂ ಅಪೇಚರ್ ಬ್ಲೇಡ್ಸ್ ಇರುತ್ತೆ. ಈ ಅಪೇಚರ್ ಬ್ಲೇಡ್ಸ್ ಓಪನ್ ಆದಷ್ಟು ಲೆನ್ಸಿಂದ ಕ್ಯಾಮ್ರಾಗೆ ಲೈಟ್ ಜಾಸ್ತಿ ಬರುತ್ತೆ ಆ್ಯಂಡ್ ಕ್ಲೋಸ್ ಆದಷ್ಟು ಕ್ಯಾಮ್ರಾಗೆ ಲೈಟ್ ಕಮ್ಮಿ ಬರುತ್ತೆ. ಆ್ಯಂಡ್ ಈ ಬ್ಲೇಡ್ಸು ಇನ್ನೊಂದು ವಿಷಯ ಕಂಟ್ರೋಲ್ ಮಾಡುತ್ತೆ, ಏನಂದರೆ ಡೆಪ್ತ್ ಆಫ್ ಫೀಲ್ಡ್ ಅಂತ. ಈ ವಿಡಿಯೋನ ನಾನು f1.4 ಶೂಟ್ ಮಾಡ್ತಾ ಇರೋದು. ಸೊ ನೋಡ್ಬೋದು ಹಿಂದ್ಗಡೆ ಫುಲ್ ಬ್ಲರ್ ಆಗಿದೆ. ಈ F ನಂಬರ್ನ ನಾನು ಜಾಸ್ತಿ ಮಾಡಿದಷ್ಟು ನೋಡ್ಬೋದು ಬ್ಯಾಕ್ಗ್ರೌಂಡ್ ಬ್ಲರ್ ಕಮ್ಮಿ ಆಯಿತು. ಸೊ ಪ್ರೊಫೆಷ್ನಲ್ ಆಗಿ ಸಿನಿಮ್ಯಾಟಿಕ್ ಆಗಿ ನಾವು ಶೂಟ್ ಮಾಡಬೇಕು ಅಂದರೆ F ನಂಬರ್ ಆದಷ್ಟು ಕಮ್ಮಿ ಇಟ್ಕೊಂಡು ಶೂಟ್ ಮಾಡಬೇಕು. ಆ್ಯಂಡ್ ಲೆನ್ಸ್ನ ನಾವು ಬೈ ಮಾಡುವಾಗ ಇದನ್ನು ಚೂಸ್ ಮಾಡಬೇಕು. f1.4 ಅಂತ ಇರುತ್ತೆ, f2.8 ಅಂತ ಇರುತ್ತೆ, f4 ಅಂತ ಇರುತ್ತೆ. F ನಂಬರ್ ಆದಷ್ಟು ಕಮ್ಮಿ ಇರೋವಂಥದ್ದನ್ನ ಬೈ ಮಾಡಿದ್ರೆ ಲೋ ಲೈಟಲ್ಲಿ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಬ್ಲರ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ಚೇಂಜ್ ಮಾಡಿಬಿಡ್ತೀನಿ. ಸೊ ಇವಾಗ ನೋಡ್ಬೋದು ಕರೆಕ್ಟಾಗಿ ಎಕ್ಸ್ಪೋಸ್ ಆಗಿದೆ, ಬ್ಯಾಕ್ಗ್ರೌಂಡ್ ಬ್ಲರ್ ಕೂಡ ಇದೆ. ಸೊ ಇವಾಗ ನಾನು f1.4 ಶೂಟ್ ಮಾಡ್ತಾ ಇರೋದು. ಆ್ಯಂಡ್ ಲ್ಯಾಂಡ್ಸ್ಕೇಪ್ ಶಾರ್ಟ್ಸ್ನ ನೀವು ಶೂಟ್ ಮಾಡ್ತಾ ಇದ್ದೀರಾ ಅಂದರೆ F ನಂಬರ್ ಜಾಸ್ತಿ ಇಟ್ಕೊಂಡು ಶೂಟ್ ಮಾಡ್ಬೋದು, ಎಲ್ಲನೂ ಫೋಕಸಲ್ಲಿರುತ್ತೆ. ಓಕೆ, ಸೆಕೆಂಡ್ ಕಾನ್ಸೆಪ್ಟ್ ಬಂದು ಶಟರ್ ಸ್ಪೀಡ್. ನೀವು ಗಮನಿಸಿರ್ತೀರ ಫೋಟೋ ತೆಗೆಯುವಾಗ ಕ್ಲಿಕ್ ಕ್ಲಿಕ್ ಅಂತ ಸೌಂಡ್ ಬರುತ್ತಲ್ಲ, ಇದೇ ಶಟರ್ ಸೌಂಡ್ ಅಂತ ಹೇಳ್ತೀವಿ. ಸೊ ಎಲ್ಲ ಕ್ಯಾಮ್ರಲ್ಲೂ ಈ ಥರ ಶಟರ್ ಇರುತ್ತೆ. ಇವಾಗ ಶಟರ್ ಕ್ಲೋಸ್ ಆಗಿದೆ. ಒಂದು ಫೋಟೋನ ತೆಗಿತಾ ಇದ್ದೀವಿ ಅಂದರೆ ಫಟ್ ಅಂತ ಈ ಶಟರ್ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ. ಈ ಒಂದು ಟೈಮಿಂಗ್ ಏನಿದೆ, ಶಟರ್ ಎಷ್ಟೊತ್ತು ಓಪನ್ ಇರಬೇಕು, ಯಾವಾಗ ಕ್ಲೋಸ್ ಆಗಬೇಕು ಅಂತ ಹೇಳೋದನ್ನೇ ಶಟರ್ ಸ್ಪೀಡ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಶಟರ್ ಸ್ಪೀಡು ಫೋಟೋ ತೆಗೆಯುವಾಗ ಒಂಥರ ವರ್ಕ್ ಆಗುತ್ತೆ, ವಿಡಿಯೋ ತೆಗೆಯುವಾಗ ಇನ್ನೊಂದು ಥರ ವರ್ಕ್ ಆಗುತ್ತೆ. ಕೆಲವೊಂದು ಫೋಟೋಸ್ನ ನಾವು 4 ಸೆಕೆಂಡಲ್ಲಿ ಶೂಟ್ ಮಾಡ್ಬೋದು, ಕೆಲವೊಂದು ಫೋಟೋಸ್ನ 8 ಸೆಕೆಂಡ್ಸಲ್ಲಿ ಶೂಟ್ ಮಾಡ್ಬೋದು. ಸೊ ಫೋಟೋಸ್ ಶೂಟ್ ಮಾಡುವಾಗ ಸಬ್ಜೆಕ್ಟು ಫಾಸ್ಟ್ ಮೂಮೆಂಟ್ ಇರುತ್ತೆ ಅಂದ್ಕೊಳ್ಳಿ, ಆವಾಗ ನಾವು ಹೈ ಶಟರ್ ಸ್ಪೀಡಲ್ಲಿ ಶೂಟ್ ಮಾಡಬೇಕು. ಇದು ಸ್ಪೋರ್ಟ್ಸ್ ಫೋಟೋಗ್ರಫಿಯಲ್ಲಿ ತುಂಬ ಯೂಸ್ ಆಗುತ್ತೆ. ಅಂದರೆ ಸಬ್ಜೆಕ್ಟು ಫಾಸ್ಟ್ ಮೂಮೆಂಟ್ ಇರುತ್ತಲ್ಲ, ಆ ಒಂದು ಮೂಮೆಂಟ್ನ ನಾವು ಫ್ರೀಸ್ ಮಾಡಬೇಕು ಅಂದರೆ ಹೈ ಶಟರ್ ಸ್ಪೀಡಲ್ಲಿ ಶೂಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಮೇಜು ಬ್ಲರ್ ಆಗುತ್ತೆ, ಮೋಷನ್ ಬ್ಲರ್ ಬರುತ್ತೆ, ನಾವು ಆ ಫುಟೇಜ್ನ ಯೂಸ್ ಮಾಡೋಕ್ಕಾಗಲ್ಲ. ಸ್ಲೋ ಶಟರ್ ಸ್ಪೀಡಲ್ಲಿ ನಾವು ಶೂಟ್ ಮಾಡಿದ್ರೆ ಜಾಸ್ತಿ ಲೈಟ್ ಲೆನ್ಸ್ಗೆ ಬಂದು ಸೆನ್ಸರ್ ಹಿಟ್ ಮಾಡುತ್ತೆ. ಸೊ ಜಾಸ್ತಿ ಇನ್ಫಾರ್ಮೇಷನ್ ಬರುತ್ತೆ. ಈ ನೈಟ್ ಫೋಟೋಗ್ರಫಿ ಎಲ್ಲ ನೋಡಿರ್ತೀರಲ್ಲ, ಅದೆಲ್ಲ ಸ್ಲೋ ಶಟರ್ ಸ್ಪೀಡಲ್ಲಿ ಶೂಟ್ ಮಾಡಿರ್ತಾರೆ. ಆ್ಯಂಡ್ ವಿಡಿಯೋ ಶೂಟ್ ಮಾಡುವಾಗ ಕಮ್ಮಿ ಶಟರ್ ಸ್ಪೀಡಲ್ಲಿ ನಾವು ಶೂಟ್ ಮಾಡಿದ್ರೆ ಒಂಥರ ಜಿಟರ್ ಆಗಿ ಪ್ಲೇ ಆಗುತ್ತೆ ವಿಡಿಯೋ. ಈ ಮೂವೀಸಲ್ಲೆಲ್ಲ ಇದೊಂಥರ ಎಫೆಕ್ಟ್ ಥರ ಯೂಸ್ ಮಾಡ್ತಾರೆ. ಆ್ಯಂಡ್ ಹೈ ಶಟರ್ ಸ್ಪೀಡಲ್ಲಿ ಶೂಟ್ ಮಾಡಿದಾಗ ಮೋಷನ್ ಬ್ಲರ್ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಹೈ ಶಟರ್ ಸ್ಪೀಡಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಫ್ರೇಮ್ನ ತೊಗೊಂಡು ಫ್ರೀಸ್ ಮಾಡಿದ್ರು ನನ್ನ ಕೈ ಕರೆಕ್ಟಾಗಿ ಫೋಕಸಲ್ಲಿರುತ್ತೆ. ಅದೇ ನಾನು ಶಟರ್ ಸ್ಪೀಡ್ನ ಕಮ್ಮಿ ಇಟ್ಕೊಂಡು ಶೂಟ್ ಮಾಡ್ತೀನಿ ನೋಡಿ. 1/50 ಇಟ್ಟಿದ್ದೀನಿ ಇವಾಗ ನೋಡಿ ಕೈ ಫ್ರೀಸ್ ಆಗಲ್ಲ, ಕರೆಕ್ಟಾಗಿ ಮೋಷನ್ ಬ್ಲರ್ ಇರುತ್ತೆ. ಸೊ ಎಷ್ಟು ಇಟ್ಕೊಬೇಕು ನಾವು ಶಟರ್ ಸ್ಪೀಡು ಅಂತ ಹೇಳಿದ್ರೆ, ನಾವು ಎಷ್ಟು ಫ್ರೇಮ್ ಪರ್ ಸೆಕೆಂಡ್, ಎಷ್ಟು ಫ್ರೇಮ್ ರೇಟಲ್ಲಿ ನಾವು ಶೂಟ್ ಮಾಡ್ತೀವೋ ಆ ಫ್ರೇಮ್ ರೇಟ್ ಡಬಲ್ ನಂಬರಲ್ಲಿ ನಾವು ಶಟರ್ ಸ್ಪೀಡ್ನ ಇಟ್ಕೊಬೇಕು. ಸೊ 24 ಫ್ರೇಮ್ಸಲ್ಲಿ ನಾವು ಶೂಟ್ ಮಾಡಿದ್ರೆ 48 ಅನ್ನೋದು ಆಡ್ ನಂಬರು, 50 ಶಟರ್ ಸ್ಪೀಡಲ್ಲಿ ನಾವು ಶೂಟ್ ಮಾಡಬೇಕು. ಆ್ಯಂಡ್ 30 ಫ್ರೇಮಲ್ಲಿ ಶೂಟ್ ಮಾಡಿದ್ರೆ ಅದರ ಡಬಲ್ 60 ಶಟರ್ ಸ್ಪೀಡಲ್ಲಿ ಶೂಟ್ ಮಾಡಬೇಕು. ಥರ್ಡ್ ಕಾನ್ಸೆಪ್ಟ್ ISO ಅಂತ ಹೇಳಿದ್ರೆ ಸೆನ್ಸಿಟಿವಿಟಿ ಆಫ್ ದ ಸೆನ್ಸರ್. ಸೊ ನಮ್ಮ ಕ್ಯಾಮ್ರಾ ಬಾಡಿನಲ್ಲಿ ಸೆನ್ಸರ್ ಇರುತ್ತಲ್ಲ, ಈ ಸೆನ್ಸರ್ನ ಸೆನ್ಸಿಟಿವಿಟಿ
ಕಂಟ್ರೋಲ್ ಮಾಡೋದೇ IS. ಇನ್ನೊಂದು ರೀತಿಲಿ ಹೆಂಗೆ ಹೇಳ್ಬೋದು ಅಂದರೆ ಜಸ್ಟ್ ನಿಮ್ಮ ಫೋನಲ್ಲಿರೋ ಬ್ರೈಟ್ನೆಸ್ ಥರ ನಿಮಗೆ ಬೇಕಾದಾಗ ಬ್ರೈಟ್ನೆಸ್ ಜಾಸ್ತಿ ಕಮ್ಮಿ ಮಾಡ್ಕೊತಿರಲ್ಲ, ಅದೇ ಥರ ಕ್ಯಾಮ್ರಾನಲ್ಲಿ ಎಕ್ಸ್ಪೋಜರ್ನ ಅಂದರೆ ಬ್ರೈಟ್ನೆಸ್ನ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಡೈಲೈಟಲ್ಲಿ ಜಾಸ್ತಿ ಬೆಳಕಿರುವಾಗ IS ಕಮ್ಮಿ ಇಟ್ಕೊಂಡು ಶೂಟ್ ಮಾಡ್ಬೋದು, 100ಅಲ್ಲಿ ಶೂಟ್ ಮಾಡ್ಬೋದು, ಮಿನಿಮಮ್ 100ಅಲ್ಲಿ ನಾವು ಶೂಟ್ ಮಾಡಬೇಕು. ಅದೇ ಡಾರ್ಕಲ್ಲಿ ಲೈಟ್ ಕಮ್ಮಿ ಇರೋ ಜಾಗದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಬ್ರೈಟ್ನೆಸ್ನ ಜಾಸ್ತಿ ಮಾಡಬೇಕು, ಅಂದರೆ ISOನ ಜಾಸ್ತಿ ಮಾಡಿ ಶೂಟ್ ಮಾಡಬೇಕು. ಇದನ್ನು ಫೇಕ್ ಲೈಟ್ ಅಂತ ಕೂಡ ಕರೀತಾರೆ. ಬಟ್ ಏನಂದರೆ ನೀವು ಲೈಟ್ ಕಮ್ಮಿ ಇರೋವಂಥ ಜಾಗದಲ್ಲಿ ಜಾಸ್ತಿ ISO ಇಟ್ಕೊಂಡು ಶೂಟ್ ಮಾಡಿದಾಗ ಬ್ರೈಟ್ ಏನೋ ಆಗುತ್ತೆ ವಿಡಿಯೋ, ಬಟ್ ದ ಸೇಮ್ ಟೈಮ್ ಗ್ರೇನ್ಸ್ ಕೂಡ ಪಾಪ್ ಆಗುತ್ತೆ. ಒನ್ಸ್ ನೀವು ಶೂಟ್ ಮಾಡಿದ್ಮೇಲೆ ಗ್ರೇನ್ಸನ್ನ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಶೂಟ್ ಮಾಡೋವಾಗಲೇ ರೈಟ್ ಎಕ್ಸ್ಪೋಜರಲ್ಲಿ ನಾವು ಶೂಟ್ ಮಾಡಬೇಕು. ಸೊ ಈ ಮೂರು ಕಾನ್ಸೆಪ್ಟ್ ಸೇರಿ ಎಕ್ಸ್ಪೋಜರ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ISO, ಶಟರ್ ಸ್ಪೀಡ್ ಆ್ಯಂಡ್ ಅಪೇಚರ್. ಇದರಲ್ಲಿ ಒಂದು ವ್ಯಾಲ್ಯೂನ ಜಾಸ್ತಿ ಕಮ್ಮಿ ಮಾಡಿದ್ರೆ ರೈಟ್ ಎಕ್ಸ್ಪೋಜರಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ವೈಟ್ ಬ್ಯಾಲೆನ್ಸ್, ಕಲರ್ ಟೆಂಪರೇಚರ್ ಅಂತ ಹೇಳ್ತೀವಿ. ಅಂದರೆ ವೈಟ್ನ ಯಾವ ಕಲರಲ್ಲಿ ನಾವು ಶೂಟ್ ಮಾಡಬೇಕು ಅಂತ. 2000ಇಂದ 10,000ವರೆಗೂ ಕಲರ್ ಟೆಂಪ್ರೇಚರ್ ಇರುತ್ತೆ. ಇವಾಗ ನಾನು 5200 ಕೆಲ್ವಿನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಬಟ್ ಎಲ್ಲ ಕಡೆ ಡೇ ಲೈಟ್ ಇರಲ್ವಲ್ಲ. ಇನ್ ಕೇಸ್ ನೀವು ಇಂಡೋರಲ್ಲಿ ಶೂಟ್ ಮಾಡ್ತಾ ಇದ್ದೀರಾ, ಇಂಡೋರಲ್ಲಿ ಬೇರೆ ಲೈಟ್, ವಾರ್ಮ್ ಲೈಟ್ ಇದೆ ಅಂತ ಹೇಳಿದ್ರೆ ಅವಾಗ ನಾವು ವೈಟ್ ಬ್ಯಾಲೆನ್ಸ್ನ ಚೇಂಜ್ ಮಾಡ್ಕೊಬೇಕು. ಆಲ್ರೆಡಿ ಕ್ಯಾಮ್ರಾನಲ್ಲಿ ತುಂಬ ಪ್ರೀಸೆಟ್ಗಳಿದೆ. ಡೇ ಲೈಟ್, ಶೇಡ್, ಕ್ಲೌಡಿ, ಇನ್ಕ್ಯಾಂಡಿಸೆಂಟ್, ವಾರ್ಮ್ ವೈಟ್. ಸೊ ಎಲ್ಲ ಲೈಟ್ಗಳಿಗೂ ಒಂದೊಂದು ಕೆಲ್ವಿನ್ ನಂಬರ್ಸ್ಗಳಿರುತ್ತೆ. ಆ ನಂಬರ್ ಇಟ್ಕೊಂಡು ನಾವು ಶೂಟ್ ಮಾಡಬೇಕು. ಆಟೋ ವೈಟ್ ಬ್ಯಾಲೆನ್ಸಲ್ಲಿ ಶೂಟ್ ಮಾಡಿದಷ್ಟು ತುಂಬ ರ್ಯಾಪಿಡಾಗಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಆದಷ್ಟು ಮ್ಯಾನ್ಯುನಲ್ಲಿ ವೈಟ್ ಬ್ಯಾಲೆನ್ಸ್ ಸೆಟ್ ಮಾಡ್ಕೊಳ್ಳಿ. ಸೊ ಹಂಗೆ ನಾನು ವೈಟ್ ಬ್ಯಾಲೆನ್ಸ್ ಚೇಂಜ್ ಮಾಡ್ತೀನಿ ನೋಡಿ. ಸೊ ಇವಾಗ 5200ಅಲ್ಲಿದೆ. ಸೊ ಇದನ್ನು ನಾನು 9000 ಇಟ್ಟರೆ ಫುಲ್ ವಾರ್ಮ್ ಆಗೋಯ್ತು. ಅದೇ 2000 ಕೆಲ್ವಿನಲ್ಲಿ ಶೂಟ್ ಮಾಡಿದ್ರೆ ಫುಲ್ಲು ಒಂಥರ ಫುಲ್ ಬ್ಲೂ ಕಲರ್ ಆಗೋಯ್ತು. ಸೊ ಇದು ಕರೆಕ್ಟ್ ವೈಟ್ ಬ್ಯಾಲೆನ್ಸ್ 5200ಅಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ. ಓಕೆ, ಲಾಸ್ಟ್ ಕಾನ್ಸೆಪ್ಟ್ FPS ಅಂದರೆ ಫ್ರೇಮ್ ಪರ್ ಸೆಕೆಂಡ್ ಅಂತ. ವಿಡಿಯೋ ಇಸ್ ನಥಿಂಗ್ ಬಟ್ ಸೀರೀಸ್ ಆಫ್ ಇಮೇಜಸ್ ಅಂತಾರೆ. ಅಂದರೆ ಒಂದಷ್ಟು ಇಮೇಜಸ್ಗಳು ಸೇರಿ ಒಂದು ವಿಡಿಯೋ ಆಗಿ ಕನ್ವರ್ಟ್ ಆಗೋದು. ಇವಾಗ ನಾನು ಈ ವಿಡಿಯೋನ 24 FPS ಅಂದರೆ ಫ್ರೇಮ್ ಪರ್ ಸೆಕೆಂಡಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಸೆಕೆಂಡ್ಗೆ 24 ಫೋಟೋಸ್ಗಳು ಸೇರಿ ವಿಡಿಯೋ ಆಗ್ತಾ ಇರೋದು. ಅದೇ ಥರ ನೀವು 30 ಫ್ರೇಮ್ಸಲ್ಲಿ ಶೂಟ್ ಮಾಡ್ಬೋದು, 50 ಫ್ರೇಮ್ಸಲ್ಲಿ ಶೂಟ್ ಮಾಡ್ಬೋದು, 100 ಫ್ರೇಮ್ಸಲ್ಲಿ ಶೂಟ್ ಮಾಡ್ಬೋದು. ಇನ್ನು ಹೈ ಎಂಡ್ ಕ್ಯಾಮ್ರಾಸ್ಗಳಲ್ಲಿ 10,000 ಫ್ರೇಮ್ಸ್ವರೆಗೂ ನೀವು ಶೂಟ್ ಮಾಡ್ಬೋದು. ಸೊ ಜಾಸ್ತಿ ಫ್ರೇಮ್ಸಲ್ಲಿ ನೀವು ಶೂಟ್ ಮಾಡಿದಷ್ಟು ಜಾಸ್ತಿ ಇಮೇಜಸ್ಗಳಿರುತ್ತೆ. ಸ್ಲೋ ಮೋಷನಲ್ಲಿ ವಿಡಿಯೋನ ಯೂಸ್ ಮಾಡ್ಬೋದು. ಕಮ್ಮಿ ಫ್ರೇಮ್ಸಲ್ಲಿ ಶೂಟ್ ಮಾಡಿದ್ರೆ ಸ್ಲೋ ಮೋಷನ್ ಮಾಡೋಕ್ಕಾಗಲ್ಲ. ಸ್ಲೋ ಮೋಷನ್ ಮಾಡಿದಾಗ ಏನಾಗುತ್ತೆ, ಜಿಟ್ಟರ್ ಆಗಿ ಪ್ಲೇ ಆಗುತ್ತೆ. ಸೊ ಸಿನಿಮ್ಯಾಟಿಕ್ ಸ್ಲೋ ಮೋಷನಲ್ಲಿ ನೀವು ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ 50 ಫ್ರೇಮ್ಸ್ ಅಥವಾ 100 ಫ್ರೇಮ್ಸಲ್ಲಿ ನೀವು ಶೂಟ್ ಮಾಡಬೇಕು. ಇದನ್ನು ನೀವು ಕ್ರಿಕೆಟಲ್ಲಿ ಥರ್ಡ್ ಅಂಪೈರ್ ರಿವ್ಯೂ ಕೊಡುವಾಗ ಗಮನಿಸಿರ್ತೀರ. ರಿವ್ಯೂ ಕೊಡುವಾಗ ಅವರು ಒಂದೊಂದೇ ಫ್ರೇಮಲ್ಲಿ ನಮಗೆ ತೋರಿಸ್ತಾರಲ್ಲ, ಅವರು ಹೈ ಫ್ರೇಮ್ ರೇಟಲ್ಲಿ ಶೂಟ್ ಮಾಡಿರ್ತಾರೆ. ಆವಾಗಲೇ ಅದು ಒಂದೊಂದೇ ಫ್ರೇಮಲ್ಲಿ ನಮಗೆ ಟೈನಿ ಡೀಟೇಲ್ಸು ಕಾಣುತ್ತೆ. ಇಲ್ಲ ಅಂತ ಹೇಳಿದ್ರೆ ಮೋಷನ್ ಬ್ಲರ್ ಬರುತ್ತೆ, ನಮಗೆ ಡೀಟೇಲ್ ಕಾಣಲ್ಲ. ಇಲ್ಲ ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡಬೇಕು ಅಂದರೆ 24 FPS ಶೂಟ್ ಮಾಡಿದ್ರೆ ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ. ಹ್ಯೂಮನ್ ಐಸ್ಗೆ ಮೋಷನ್ ಬ್ಲರ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಥಿಯರಿಟಿಕಲಿ 5 ಕಾನ್ಸೆಪ್ಟ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ಪ್ರಾಕ್ಟಿಕಲಿ ಹೇಗೆ ಕ್ಯಾಮ್ರಾನ ಯೂಸ್ ಮಾಡೋದು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ತಾನೇ ಮಳೆ ಬಂದು ನಿಂತಿದೆ, ಬಟ್ ಸ್ಟಿಲ್ ಕ್ಯಾಮ್ರಾ ತೊಗೊಂಡು ಈಚೆ ಬಂದಿದ್ದೀನಿ. ಫುಲ್ಲಿ ಮಳೆ ಬರಲ್ಲ ಅಂದ್ಕೊತೀನಿ. ಇಲ್ಲೊಂದು ಹೂವು ಸಿಕ್ತು, ಹೂವನ್ನ ಶೂಟ್ ಮಾಡ್ತಾ ನಿಮಗೆ ಪ್ರಾಕ್ಟಿಕಲಿ ತೋರಿಸ್ತೀನಿ ಹೇಗೆ ಕ್ಯಾಮ್ರಾದಲ್ಲಿ ಮ್ಯಾನ್ಯುವಲ್ ಮೋಡನ್ನು ಉಪಯೋಗಿಸ್ಕೊಂಡು ನಾವು ಶೂಟ್ ಮಾಡೋದು ಅಂತ. ನಾನು ಯೂಸ್ ಮಾಡ್ತಾ ಇರೋವಂಥ ಲೆನ್ಸು 2470 f2.8. ಸೊ ಇದರ ಅಪೇಚರ್ ಬಂದು 2.8 ಅಂತ. ಫಸ್ಟು ನಾವು ವೈಟ್ ಬ್ಯಾಲೆನ್ಸ್ನ ಕಮ್ಮಿ ಮಾಡೋಣ. ಇವಾಗ 9200 ಕೆಲ್ವಿನಲ್ಲಿದೆ. ಔಟ್ಡೋರ್ಗೆ ನಾವು 5200ಅಲ್ಲಿ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲಿ ಹೋಗಿ 5200 ಇಡ್ತೀನಿ ನಾನು. ಸೊ ತುಂಬ ಕ್ಯಾಮ್ರಾನಲ್ಲೇ ಪ್ರೀಸೆಟ್ಗಳಿದೆ, ಆ ಪ್ರೀಸೆಟಲ್ಲಿ ಕೂಡ ನೀವು ಇಟ್ಟು ನೋಡ್ಬೋದು. ನೆಕ್ಸ್ಟು ಇವಾಗ F14 ಅಂತಿದೆಯಲ್ಲ, ಇದನ್ನು ಕಮ್ಮಿ ಮಾಡೋಣ. ಸೊ ಈ ಲೆನ್ಸಲ್ಲಿ ನಾವು ಲೀಸ್ಟು 2.8ವರೆಗೂ ಹೋಗ್ಬೋದು. ಸೊ 2.8 ಇಡ್ತೀನಿ. ಬಟ್ ಇವಾಗ ಬ್ರೈಟ್ನೆಸ್ ಜಾಸ್ತಿ ಆಗೋದು. ಅಂದರೆ ಅಪೇಚರ್ ಬ್ಲೇಡ್ಸ್ ಏನಿದೆ ಇಲ್ಲಿ, ಆ ಬ್ಲೇಡ್ಸು ಜಾಸ್ತಿ ಓಪನ್ ಆಗಿದೆ. ಜಾಸ್ತಿ ಓಪನ್ ಆದರೆ ಲೈಟ್ ಜಾಸ್ತಿ ಬರುತ್ತೆ. ಸೊ ಕ್ಯಾಮ್ರಾದಲ್ಲಿ ಬ್ರೈಟ್ನೆಸ್ ಜಾಸ್ತಿ ಆಯಿತು. ನೆಕ್ಸ್ಟ್ ಇವಾಗ ISO 4000 ಇದನ್ನು ಕಮ್ಮಿ ಮಾಡಿ. ಸೊ 4000 ಬೇಡ ಔಟ್ಡೋರ್ಗೆ, ನಾನಿವಾಗ 250 ಇಡ್ತೀನಿ. ನೆಕ್ಸ್ಟು ನಾನು ಸ್ವಲ್ಪ ಝೂಮ್ ಮಾಡ್ತೀನಿ. ಎಸ್, ಒಂದೇ ಒಂದು ಫ್ಲವರ್ಗೆ ಝೂಮ್ ಮಾಡ್ತೀನಿ. ಅದಾದಮೇಲೆ ಶಟರ್ ಸ್ಪೀಡು 1/800 ಅಂತಿದೆ. ಶಟರ್ ಸ್ಪೀಡ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂದರೆ
FPS ಫ್ರೇಮ್ ಪರ್ ಸೆಕೆಂಡ್, ಎಷ್ಟು ಫ್ರೇಮ್ಸಲ್ಲಿ ನಾವು ಶೂಟ್ ಮಾಡ್ತಾ ಇದ್ದೀವಿ ಅದ್ರ ಡಬಲ್ ಇರಬೇಕು. ಸೊ ನಾವು 25 ಫ್ರೇಮ್ಸಲ್ಲಿ ನಾವು ಶೂಟ್ ಮಾಡ್ತಾ ಇರೋದು. 25 ಇಂಟು 2 ಮಾಡಿದ್ರೆ ಎಷ್ಟು? 50. ಸೊ ನಾನು 50 ಇಡ್ತೀನಿ, ಅದನ್ನ ಶಟರ್ ಸ್ಪೀಡ್ನ 800ಇಂದ ಡೈರೆಕ್ಟ್ 50 ಇಡ್ತೀನಿ. ಕರೆಕ್ಟಾಗಿ ಎಕ್ಸ್ಪೋಸ್ ಆಗಿದೆ. ನೆಕ್ಸ್ಟ್ ಇವಾಗ ಇಂಡೋರ್ಗೆ ಹೋಗಿ ನಾನು ತೋರಿಸ್ತೀನಿ ನೋಡಿ ಹೆಂಗೆ ಅಂತ. ಇವಾಗ ನಾನು ಪ್ರಾಕ್ಟಿಕಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಇದೊಂದು ಡಾಲ್ ಏನಿದೆ ಇದನ್ನು ಇಲ್ಲಿ ಇಡ್ತೀನಿ, ಹಿಂದ್ಗಡೆ ಇದನ್ನು ಇಡ್ತೀನಿ. ಇವಾಗ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಸೋನಿ A7S III ಕ್ಯಾಮ್ರಾ. ನಾನು ಹೇಳಿರೋವಂಥ ಟಾಪಿಕ್ ಎಲ್ಲ ಸೆಟ್ಟಿಂಗ್ಸನ್ನು ನಿಮಗೆ ಇಲ್ಲಿ ಡಿಸ್ಪ್ಲೇಲಿ ಕಾಣುತ್ತೆ. ಒಂದೊಂದು ಕ್ಯಾಮ್ರಲ್ಲಿ ಒಂದೊಂದು ಕಡೆ ಇರುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಒಂದೇ, ಒಂದೊಂದು ಬ್ರ್ಯಾಂಡು ಒಂದೊಂದು ಕಡೆ ತೋರಿಸುತ್ತೆ ಅಷ್ಟೇ. ನಾನು ಯೂಸ್ ಮಾಡ್ತಾ ಇರೋವಂಥದ್ದು G Master f2.8 2470 ಲೆನ್ಸು. ಫಸ್ಟ್ ನಾನು ಝೂಮ್ ಇನ್ ಮಾಡ್ತೀನಿ. ಝೂಮ್ ಇನ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಕೆಳಗಡೆ 1/15 ಅಂತಿದೆಯಲ್ಲ ಅದು ಶಟರ್ ಸ್ಪೀಡ್ ಅಂತ ಹೇಳ್ತೀವಿ. ಅದ್ರ ಪಕ್ಕ F13 ಅಂತ ಇದೆಯಲ್ಲ ಇದು ಅಪೇಚರ್ ಅಂತ. ಪಕ್ಕದಲ್ಲಿ ISO ಅಂತ ಸ್ಟ್ರೈಟ್ ಫಾರ್ವರ್ಡ್ ಅವರೇ ಮೆನ್ಷನ್ ಮಾಡಿದ್ದಾರೆ. ISOನ 1250 ಇಟ್ಟಿದ್ದೀನಿ. ಫಸ್ಟ್ ಇವಾಗ ನಾವು ವೈಟ್ ಬ್ಯಾಲೆನ್ಸ್ನ ಸರಿ ಮಾಡೋಣ. ಅದಕ್ಕಿಂತ ಮುಂಚೆ ಇದು 1/15 ಅಂತಿದೆ ನೋಡಿ, ಇದನ್ನು ನಾನು ಹೇಳ್ದಂಗೆ 25 ಫ್ರೇಮ್ಸಲ್ಲಿ ನಾನು ಶೂಟ್ ಮಾಡ್ತಾ ಇರೋದು. 25 ಇಂಟು 2, 25 ಡಬಲ್ ಮಾಡಿದ್ರೆ ಎಷ್ಟು? 50. ಸೊ 50 ಶಟರ್ ಸ್ಪೀಡಲ್ಲಿ ನಾವು ಶೂಟ್ ಮಾಡಬೇಕು. ಸೊ ಇವಾಗ 15ನಲ್ಲಿದೆ, ಇದನ್ನು ನಾನು ಜಾಸ್ತಿ ಮಾಡ್ತೀನಿ. 50 ಶಟರ್ ಸ್ಪೀಡಲ್ಲಿ ನಾವು ಶೂಟ್ ಮಾಡ್ತಾ ಇದ್ದೀವಿ. ಬಟ್ ಇವಾಗ ಬ್ರೈಟ್ನೆಸ್ ಕಮ್ಮಿ ಆಗೋಯ್ತಲ್ಲ, ಬ್ರೈಟ್ನೆಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಈ ISO ಏನಿದೆ ಕ್ಲಿಕ್ ಮಾಡಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ 3200 ಇಡ್ತೀನಿ ಅಂದ್ಕೊಳ್ಳಿ. ನೆಕ್ಸ್ಟು ವೈಟ್ ಬ್ಯಾಲೆನ್ಸ್ ಚೆಕ್ ಮಾಡೋಣ. ಇವಾಗ 3100 ಕೆಲ್ವಿನಲ್ಲಿದೆ. ಇದನ್ನು ನಾವು ಸ್ವಲ್ಪ ಬ್ಲೂಯಿಶ್ ಆಗಿದೆ, 4100 ಮಾಡ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ, F ನಂಬರು 13ನಲ್ಲಿದೆ. ಈ 13 ಏನಿದೆ ಅದನ್ನು ಕಮ್ಮಿ ಮಾಡ್ತೀನಿ. ಸೊ ಕಮ್ಮಿ ಮಾಡಿದಷ್ಟು ಬ್ರೈಟ್ ಆಗುತ್ತೆ ಆ್ಯಂಡ್ ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಬ್ಲರ್ ಆಗುತ್ತೆ. ಸೊ ಬ್ಲರ್ ಆದಷ್ಟು ನಮಗೆ ಸಿನಿಮ್ಯಾಟಿಕ್ಕಾಗಿ ಕಾಣುತ್ತೆ. ಇವಾಗ ಬ್ರೈಟ್ನೆಸ್ ಜಾಸ್ತಿ ಆಗಿದೆ, ISOನ ಕಮ್ಮಿ ಮಾಡೋಣ. ISO. ಸೊ ಇವಾಗ ನೆಕ್ಸ್ಟು ನೀವು ಎಲ್ಲಿ ಬೇಕೋ ಅಲ್ಲಿ ಫೋಕಸ್ ಮಾಡ್ಕೊಬೋದು. ಸೊ ಕ್ಯಾಮ್ರಾಗೂ ಮಾಡ್ಬೋದು, ಮುಂದೆ ಇರೋವಂಥ ಆಬ್ಜೆಕ್ಟ್ಗೂ ನೀವು ಫೋಕಸ್ ಮಾಡ್ಬೋದು. ಈ ರೀತಿ ನಾವು ಬ್ಯಾಲೆನ್ಸ್ ಮಾಡಬೇಕು ಈ 5 ವಿಷಯಗಳನ್ನ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ನಾನು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನನಗೂ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತಾ. ಬಾಯ್.